ಹೇಮಂತರಾವ್, ಜನಾರ್ದನ್, ಚರಣ್ ರಾಜ್, ಅದ್ವೈತ್, ಪ್ರಚುರ, ದಿ ಬೆಸ್ಟ್ ಕಾಂಬಿನೇಷನ್. ಈಗ ನಾವು ಕೆಲವೊಂದು ಅದು ಆ ಸಮಯಕ್ಕೆ ಆ ಸಿನಿಮಾಗೆ ಜನ ಬರ್ಲಿ ಅನ್ನೋ ಕಾರಣಕ್ಕೆ ಏನೋ ಹೇಳಿರ್ತೀವಲ್ಲ, ಒಂದು ವಿಶ್ವಾಸ ಕಳ್ಕೊಂಡಿದ್ದೇವೆ ಕೆಲವೊಂದ್ ಕಡೆ ಅಂತ ಅನ್ಸ್ಬಿಡುತ್ತೆ. ಹೌದು, ಯಾಕಂದರೆ ಈಗ ನಾನು ಇವಾಗ ನೀವು ಕರಿತೀವಿ ಅಂದ್ಕೊಳ್ಳಿ, ಈಗ ಅವ್ರು ಬರ್ತಾರೆ, ಅವನು ಬ್ರಹ್ಮನಿರಸ ಆಗ್ತಾನೆ, ಇವರೇನಪ್ಪ ಅವ್ರು ಅಂತ ಹೇಳಿದ್ರು, ಇದೆ ಇಂಥದ್ದು ಇಲ್ಲ ಅಂತ. ಕಲ್ಚರಲ್ ಕರಪ್ಷನ್ ಅದು ಕರಪ್ಷನ್ನೇ. ಬಟ್ ಅದು ಒಂದು ಒಳ್ಳೆ ಸಿನಿಮಾಗೆ ಎಫೆಕ್ಟ್ ಆಗುತ್ತಲ್ವಾ? ಎಫೆಕ್ಟ್ ಆಗುತ್ತೆ ನಿಮಗೆ. ಹೌದು, ಅಣ್ಣವರು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಎಲ್ಲರೂ ವಿಜೃಂಭಿಸುತ್ತಿದ್ದ ಕಾಲದಲ್ಲಿ ಒಂದು ಪುಟ್ಟಣ ಕಣಗಾಲ್ ಒಬ್ಬ 25 ವರ್ಷದ ಹುಡುಗನ ಕರ್ಕೊಂಬರ್ತಾರೆ. ನಾಗರ ಹಾವು ಅಂತ ಒಂದು ಸಿನಿಮಾ ಮಾಡ್ತಾರೆ. ಕಾಲಘಟ್ಟ ಬದಲಾಗುತ್ತೆ. ಈಗ ನಮಗೆ ಚಿತ್ರರಂಗಕ್ಕೆ ಅಷ್ಟೊಂದು ಒಳ್ಳೆಯ ಕಾಲ ಆಗಿಲ್ಲ. ಈಗ ನಮ್ಮ ಅಪ್ಪು ಹೋದಾಗಿಂದ ಸ್ವಲ್ಪ ಜನ ಯಾಕೋ ಜನಗಳೇ ಡಿಪ್ರೆಷನ್ಗೆ ಹೋಗಿದ್ದಾರೆ. ನಾಟಕ ರಂಗವನ್ನು ಸಿನಿಮಾ ಕಿತ್ಕೋತು ಅಂತ ಹೇಳ್ತಾಯಿದ್ರು. ಸಿನಿಮಾ ಇಂಟ್ರೆಸ್ಟ್ನ ಸೀರಿಯಲ್ಗಳು ಶುರು ಮಾಡಿ ಕಮ್ಮಿ ಮಾಡ್ತಾನೆ. ಈಗ ಸೀರಿಯಲ್ಲು ಮತ್ತು ಸಿನಿಮಾಗಳು ಎರಡನ್ನೂ ಕಿತ್ಕೊಂಡಿರೋದು ಈ ಮೊಬೈಲು. ಏನು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಥಿಯೇಟ್ರಲ್ಲಿ ಕೂತ್ಕೊಂಡು, ಅದನ್ನು ಇವತ್ತು ಒಂದು ಕಮೋಡ್ ಮೇಲೆ ಕೂತ್ಕೊಂಡು ಸ್ಪೆಂಡ್ ಮಾಡ್ತಾರೆ. ಅದೇ ಟೆಕ್ನಿಕಲಿ ಮಾತಾಡ್ಬೇಕಾದ್ರೆ ಅದೇ ನೀವು ಅದ್ವೈತು ಅಥವಾ ಅಂದರೆ ಒಂದು ಆ್ಯಕ್ಚುಲಿ ರವಿ ಸರ್ ಅವಾಗಲೇ ಮಾತಾಡ್ತಿದ್ರು, ಸಿನಿಮಾ ಅಂದರೆ ಕೊಲಾಬ್ರೇಟಿವ್ ಪ್ರೊಸೆಸ್ ಕಣ, ಹಿಂಗೆ ಮಾಡಬೇಕು ಅಂತ, ಯಾವುದೋ ಬೇರೆ ವಿಚಾರಕ್ಕೆ ಡಿಸ್ಕಸ್ ಮಾಡ್ತಾ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಈ ಸಿನಿಮಾ ಎಷ್ಟು ಚೆನ್ನಾಗಿ ಪೋಣಿಸಿದೆ ಅಂತಂದರೆ ಒಂದೊಂದೊಂದೊಂದು ಸೇರಿಸಿ ಆ ಕೊಲಾಬ್ರೇಟಿವ್ ಪ್ರೊಸೆಸ್ ತುಂಬ ಹತ್ತಿರದಿಂದ ತುಂಬ ಚೆನ್ನಾಗಿ. ಆಮೇಲೆ ದಿ ಬೆಸ್ಟ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಹೇಮಂತರಾವ್, ಜನಾರ್ದನ್, ಚರಣ್ ರಾಜ್, ಅದ್ವೈತ್, ಪ್ರಚುರ ಇವರೆಲ್ಲ ಸಿನಿಮಾನ ತುಂಬ ಪ್ರೀತಿಸೋರು ಆ್ಯಂಡ್ ಅಡ್ವಾನ್ಸ್ಡಾಗಿ ಪ್ರೀತಿಸೋರು. ಅಂದರೆ ಇವತ್ತಿನ ಜನ್ರೇಷನ್ಗೆ ಏನು ಬೇಕು, ಇವತ್ತಿನ ಜನಗಳಿಗೆ ಏನು ಬೇಕು, ಅವ್ರ ಪಲ್ಸ್ ಹೆಂಗಿದೆ, ಅವ್ರು ಏನು ಇಷ್ಟಪಡ್ಬೋದು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥ ಗ್ಯಾಂಗ್ ಇದು. ಸೊ ಆ ಒಂದು ತಂಡದಲ್ಲಿ ನಾವು ಕೆಲಸ ಮಾಡಿರೋದು ನಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಅದು ಅಜ್ಞಾತವಾಸಿ ಅಂತ ಸಿನಿಮಾದಲ್ಲಿ. ಯಾಕೆಂದರೆ ಇದು 100% ಈಗ ನಾನು ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ, ನಾವು ಡಿಸೈಡ್ ಮಾಡ್ಬಿಡ್ತೀವಿ, ಇದು ಇಷ್ಟೇಮ, ಇದು ಹೋಗುತ್ತೆ, ಇದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಕೆಲವು ಸರಿ ನಾವು ಮಾಡಿದ ಸಿನಿಮಾಗಳನ್ನ ಈ ಪ್ರಚಾರಕ್ಕೆ ಅಂತ ಕೂತ್ಕೊಂಡಾಗ ಸುಳ್ಳು ಹೇಳ್ಬಿಡ್ತೀವಿ, ಸಖತ್ತಾಗಿದೆ, ಸೂಪರ್ ಆಗಿದೆ, ವಿಭಿನ್ನವಾಗಿದೆ, ಬನ್ನಿ 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 ನೋಡಿ. ಆ್ಯಕ್ಚುಲಿ ನಾನು ಏನಕ್ಕೆ ಅವಾಗಿಂದ ಇದನ್ನ ತುಂಬ ಆರ್ಗ್ಯಾನಿಕ್ ಅಂತ ಹೇಳ್ತೇನೆ ಅಂದರೆ ಇದೇ ವಿಷಯನೇ. ಈಗ ನಾವು ಕೆಲವೊಂದು ಅದು ಆ ಸಮಯಕ್ಕೆ ಆ ಸಿನಿಮಾಗೆ ಜನ ಬರಲಿ ಅನ್ನೋ ಕಾರಣಕ್ಕೆ ಏನೋ ಹೇಳಿರ್ತೀವಲ್ಲ, ಹಂಗೆ ಹೇಳಿನೇ ಒಂದು ವಿಶ್ವಾಸ ಕಳ್ಕೊಂಡಿದ್ದೇವೆ ಕೆಲವೊಂದು ಕಡೆ ಅಂತ ಅನ್ಸ್ಬಿಡುತ್ತೆ. ಹೌದು, ಯಾಕಂದರೆ ಈಗ ನಾನು ಇವಾಗ ನೀವು ಕರಿತೀವಿ ಅಂದ್ಕೊಳ್ಳಿ, ಈಗ ಈ ಪಿಕ್ಚರ್ ನೋಡಿ ಅಂತ ನೋಡ್ತೀವಿ, ಏನೋ ಹೇಳ್ಬಿಡ್ತೀವಿ ಅಂತ. ಅವ್ರು ಬರ್ತಾರೆ, ಅವನು ಬ್ರಹ್ಮನಿರಸ ಆಗ್ತಾನೆ, ಇವರೇನಪ್ಪ ಅವ್ರು ಅಂತ ಹೇಳಿದ್ರು, ಇದೆ ಇಂಥದ್ದು ಇಲ್ಲ ಅಂದ್ಬಿಟ್ಟು. ಅದು ಎಲ್ಲೋ ಒಂಥರ ಅದು ಕಲ್ಚರಲ್ ಕರಪ್ಷನ್ ಅದು ಕರಪ್ಷನ್ನೇ. ನಾವು ಸಾಂಸ್ಕೃತಿಕವಾಗಿ ಮಾಡೋಂಥ ಒಂದು ಕರಪ್ಷನ್ನೇ ಅದು. ಬಟ್ ಅದು ಒಂದು ಒಳ್ಳೆ ಸಿನಿಮಾಗೆ ಎಫೆಕ್ಟ್ ಆಗುತ್ತಲ್ವಾ? ಎಫೆಕ್ಟ್ ಆಗುತ್ತೆ ನಿಮಗೆ. ಹೌದು, ಇವಾಗ ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ನಾವು ನೋಡಿರ್ತೀವಿ, ಅದು ಏನು ಮಾಡೋದು ನಮಗೂ ಕೊನೆಗೆ ಏನೋ ಹೇಳ್ಬಿಡೋಣ ಅಂದ್ಬಿಟ್ಟು ಏನೋ ಹೇಳ್ಬಿಟ್ಟು ಹೋಗಿರ್ತೀವಿ. ಅದು ಒಂಥರ ಅವ್ರು ಅದನ್ನು ನಂಬ್ಕೋತಾರೆ. ಅದನ್ನು ನಂಬ್ಕೊಂಡು ಬರ್ತಾರೆ, ಬರ್ದೇನಿರಲ್ಲ, ಬರ್ತಾರೆ. ಜನ ಬರ್ದೆ ಅಂತೂ ಇಲ್ಲ, ಸಿನಿಮಾಗೆ ಬಂದೇ ಬರ್ತಾರೆ. ಅದೇ ನಾವು ವಿಶ್ವಾಸ ಕಳ್ಕೊತಾ ಇದೀವಿ ಅಂತಂದ್ರೆ ಇಂಥ ಕಡೆ. ಹೌದು, ಆ ಒಂದು ಅವಸರದಲ್ಲಿ ಜನ ಬಂದ್ಬಿಡ್ಲಿ, ಇದೇನೋ ಆಗ್ಬಿಡ್ಲಿ. ಹೌದು, ಎಲ್ಲ ಸಿನಿಮಾನು ಎಫರ್ಟ್ ಹಾಕಿರ್ತಾರೆ, ಬಟ್ ಕೆಲವೊಂದು ನೇರವಾಗಿ ಹೇಳೋದು ಒಳ್ಳೇದಲ್ವಾ ಅಂತ ಅನ್ಸ್ಬಿಡುತ್ತೆ. ಈ ಸಿನಿಮಾ ವಿಚಾರಕ್ಕೆ ನನಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಆರ್ಗ್ಯಾನಿಕ್ ಆಗಿದೆ ಅಂತ. ಪ್ರೆಸ್ ಮೀಟ್ ನೋಡಿದೆ, ನನ್ನ ಪ್ರೆಸ್ ಮೀಟಲ್ಲಿ ಎಲ್ಲಾರ್ದು ಮಾತು ಅವ್ರದ್ದೆಲ್ಲ ಚೆಕ್ ಮಾಡ್ತಿದ್ದೆ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಟ್ರೈಲರ್ ಅಥವಾ ಟೀಸರ್ದು ಕಮೆಂಟ್ಸಲ್ಲಿ ಪ್ರೇಕ್ಷಕರು ಚರ್ಚೆ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಂದರೆ ಆ ಕಾನ್ವರ್ಸೇಷನ್ ನೋಡೋಕ್ಕೆ ಖುಷಿ ಆಯ್ತು. ಹೌದು, ನಾನು ಓದಿದೆ. ಹಿಂಗಿರ್ಬೇಕು ಅಷ್ಟೇ. ನಂದು ಟ್ರೈಲರ್ 1 ಲಕ್ಷ ಜನ 1 ಲಕ್ಷ ಜನನೇ 1 ಲಕ್ಷ ಜನ ಥಿಯೇಟರ್ಗೆ ಬಂದರೆ ಸಾಕು, ಅರ್ಧ ಬಂದರೆ ಸಾಕು, ದೊಡ್ಡ ಇಟ್ಟು ಪಿಕ್ಚರು ಅದೇ ಅಲ್ವಾ? ಹೌದು. ಸೊ ಆ ಥರದ ವಿಚಾರಕ್ಕೆ ಅಜ್ಞಾತವಾಸಿ ತುಂಬ ಪ್ರಾಮಿಸಿಂಗ್ ಆಗಿ ಭರವಸೆ ಏನು ವ್ಯಕ್ತವಾಗಿ ಕಾಣ್ತದೆ ಅಂತ. ಇದು ಯಾವತ್ತೂ ನಂಬರ್ ಗೇಮ್ಸ್ ಆಡೋಕ್ಕೆ ಹೋಗಲಿಲ್ಲ, ತೋರಿಸ್ಕೊಳ್ಳಿಲ್ಲ. ನಮ್ಮದು 100K 200K ಇಷ್ಟ ಆಗಿದೆ, 1 ಮಿಲಿಯನ್ ವ್ಯೂಸ್ ಆಗಿದೆ, ಆದರೆ ಕಾನ್ಸಂಟ್ರೇಟೇ ಮಾಡಲಿಲ್ಲ ನನ್ನ ಟೀಮ್. ಅದು ಜಸ್ಟ್ ಟು ಪುಟ್ ಇಟ್ ಔಟ್ ಅಲ್ವಾ. ನಾವು ಈಗ ಎವ್ರಿಬಡಿ ನೋಸ್ ಯು ಕ್ಯಾನ್ ಬೈ ದಟ್ ನಂಬರ್ಸ್, ಎಲ್ಲ ಆಡಿಯನ್ಸ್ಗೂ ಗೊತ್ತು. ಆ ಕಡೆ ಕಾನ್ಸಂಟ್ರೇಟೇ ಮಾಡಲಿಲ್ಲ. ದೇ ಸ್ಟ್ರೈಟ್ ಅವೇ ವೆಂಟ್. ನಾನು ಯಾವುದೆಲ್ಲ ಮೀಡಿಯಮಲ್ಲಿ ನನ್ನ ಆಡಿಯನ್ಸ್ನ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅವನಿಗೆ ಡೈರೆಕ್ಟಾಗಿ ನನ್ನ ವರ್ಕ್ನ ತೋರಿಸ್ಬೋದು. ಬರೀ ನಮ್ಮ ಕಾಂಟೆಂಟ್ನ ನಮ್ಮ ಹತ್ರ ಇರೋ ಅಂಥ ಒಂದು ಮೀಡಿಯಮ್ ಮುಖಾಂತರ ತಲುಪಿಸೋ ಪ್ರಯತ್ನ ಅಷ್ಟೇ ಮಾಡ್ತಾ ಇದ್ದಾರೆ. ಆ್ಯಸ್ ಯು ರೈಟ್ಲಿ ಪುಟ್ ಇಟ್ ಅಕ್ರಾಸ್ ಇನ್ ಎ ವೆರಿ ಓಪನಿಂಗ್ ಸ್ಟೇಟ್ಮೆಂಟ್, ಆರ್ಗ್ಯಾನಿಕ್ ಅಂತ. ಈ ಟೀಮ್, ಸ್ಪೆಷಲಿ ಈ ಟೀಮ್ ತುಂಬ ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಬಳಸಬೇಕು ಅಂತಿದೆ ಸರ್, ಆಗಲಿ ತುಂಬ ಎಥಿಕಲ್ ಆಗಿದ್ದಾರೆ ಇದು ನಿಜವಾಗ್ಲೂ. ಒಂದು ಎಲ್ಲ ವಿಚಾರದಲ್ಲೂ ನಾನು ಈ ಮೂಲ ವಿಜ್ಞಾನ ಈ ಪದಗಳೆಲ್ಲ ಬರ್ತಾ ಇಲ್ಲ, ಹೀಗೆಲ್ಲ ನನಗೆ ಅನಿಸ್ತದೆ. ಈವನ್ ಅದೇ ನೀವು ಯು ಆಲ್ಸೋ ರೈಟ್ಲಿ ಸೆಡ್ ದ ಪ್ರಮೋಷನ್ ಕಂಟೆಂಟ್ ನಾವು ಬಿಟ್ಟಿದ್ದು
ರೋಹಿತ್ ಸಾಂಗ್ ಲಾಂಚ್ ಮಾಡಬೇಕಾದ್ರೆ ಅದಕ್ಕೆ ಮಾಡಿದಂಥ ಒಂದು ಪ್ರಮೋಷನಲ್ ಕಂಟೆಂಟ್ ಇರ್ಬೋದು, ನಗುವಿನ ನೇಸರಾಗಿ ಮಾಡಿದ ಪ್ರಮೋಷನಲ್ ಕಂಟೆಂಟು, ಅಥವಾ ಲೆಟರ್ ರಿಲೇಟೆಡ್ ಯಾವ್ಯಾವ ಸಿನಿಮಾಗಳಲ್ಲಿ ಲವ್ ಲೆಟರ್ಸ್ ಮುಖಾಂತರ ಸ್ಟೋರಿನ ಹೇಳಿದ್ದಾರೆ, ಎಲ್ಲೆಲ್ಲಿ ಬಂದಿದೆ ಹೇಳಿ ನೋಡೋಣ, ಗೆಸ್ ಮಾಡಿ, ನಮ್ಮ ಸಿನಿಮಾ ನಮಗೆ ನೆನಪಿಸೋವಂಥದ್ದು, ಎಂಥ ಬ್ಯೂಟಿಫುಲ್ ಸಿನಿಮಾಸ್ಗಳು ಅದ್ರ ಬಗ್ಗೆ ಚರ್ಚೆ ಆದಂಥದ್ದು, ಮತ್ತೆ ಅದೇ ಸಿನಿಮಾಗಳ ಹೆಸರನ್ನ ಮತ್ತೆ ಮರುಕಳಿಸಿ ಬರೋ ಥರ ಮಾಡಿದ್ದು, ಕಂಪ್ಯೂಟರ್ ರಿಲೇಟೆಡ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಬಿಟ್ಟಿದ್ದು, ಮತ್ತು ಬ್ರೈನಿಗೆ ವರ್ಕ್ ಕೊಟ್ಟರು. ಅಂದರೆ ದೇ ವರ್ ಪ್ರಿಪೇರಿಂಗ್ ಆಡಿಯನ್ಸ್ ಫಾರ್ ದ ಥಿಯೇಟರ್. ಅಂದರೆ ಒಂದು ಮರ್ಡರ್ ಮಿಸ್ಟ್ರಿ ನೋಡೋಕ್ಕೆ, ಓಕೆ ಈಗೊಂದು ಮರ್ಡರ್ ಆಗಿದೆ, ಗೆಸ್ ಮಾಡಿ ಕಳ್ಳ ಯಾರಿರ್ಬೋದು, ಅಲ್ಲೇ ಕ್ಲೀವ್ಸ್ ಕೊಟ್ಟು ಅಲ್ಲೇ ಮಾಡಿದ್ರು. ಅಂದರೆ ದಟ್ ಈಸ್ ವಾಟ್ ವೆರಿ ಅಥೆಂಟಿಕ್ ಆಗಿ ಒಬ್ಬ ಆಡಿಯನ್ಸ್ನ ರೀಚ್, ಇದು ನನ್ನ ಸಿನಿಮಾ ಕಂಟೆಂಟು, ಇವ್ರು ನನ್ನ ಆಡಿಯನ್ಸು, ಇವ್ರು ಇಷ್ಟಪಡ್ತಾರೆ, ಇವ್ರಿಗೆ ಇದು ವರ್ಕ್ ಆಗುತ್ತೆ, ನಾನು ಅದನ್ನೇ ಮಾಡ್ತೀನಿ, ನಾನು ಸಿನಿಮಾ ಮಾಡಿದ್ದೀನಿ, ನಾನು ನನ್ನ ಸಿನಿಮಾ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಎಲ್ಲನೂ ಬಿಟ್ಟು ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಇಲ್ಲ. ದೇ ಆರ್ ವೆರಿ ಎಥಿಕಲಿ ರೈಟ್ಲಿ ಡೂಯಿಂಗ್ ದ ಪ್ರಮೋಷನ್ಸ್. ನನಗೆ ನನ್ನ ಆಡಿಯನ್ಸ್ ಗೊತ್ತು, ಅವ್ರಿಗೆ ಏನು ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತೆ ಅದು ನಾನು ಕೊಡ್ತೀನಿ, ಅದು ರೀಚ್ ಆದರೆ ಅವ್ರು ಖಂಡಿತ ಬರ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ಬಿಕಾಸ್ ಈ ಥರ ಸಿನಿಮಾನ ಇಷ್ಟಪಡೋರಿಗೆ ಈ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅನ್ನೋದ್ರ ಪ್ರಕಾರನೇ ಅದನ್ನೇ ಮಾಡ್ತಿದ್ದಾರೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಲರ್ನ್, ಅಡಾಪ್ಟ್ ಆ್ಯಂಡ್ ಪ್ರೆಸೆಂಟ್ ನಮ್ಮ ಸಿನಿಮಾ. ಐ ಥಿಂಕ್ ಇಟ್ಸ್ ಹೈ ಟೈಮ್ ನಾವು ಈ ಥರ ಸಿಸ್ಟಮ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ಅದರಲ್ಲೂ ಮೀಡಿಯಾದು ತುಂಬ ಇದೆ ಚರ್ಚೆ. ರವಿ ಸರ್ ಆ್ಯಕ್ಚುಲಿ ಅವಾಗಲೇ ಆ ಥರ ಕಡೆ ಒಂದಷ್ಟು ಮಾತಾಡ್ಬೇಕಾದ್ರೆ ಈ ಕಾಲಘಟ್ಟ ಒಂದೊಂದು ಕಾಲಕ್ಕೆ ಒಂದೊಂದಷ್ಟು ಬದಲಾವಣೆಗಳಾಗ್ತವೆ. ಅಂದರೆ ಎಲ್ಲ ವಿಚಾರದಲ್ಲಿ ಸಿನಿಮಾ ಮೇಕಿಂಗಿಂದ ಹಿಡಿದು, ಪ್ರಚಾರದಿಂದ ಹಿಡಿದು, ಅಥವಾ ನಾವು ಜನರನ್ನ ಕರೆಯೋ ರೀತಿಯಿಂದ ಹಿಡಿದು, ಜನ ನೋಡೋ ರೀತಿಯಿಂದ ಹಿಡಿದು ಎಲ್ಲದೂ. ಸೊ ಆ ಒಂದು ನಿಟ್ಟಿನಲ್ಲಿ ಅವಾಗಲೇ ಮಾತಾಡ್ತಿದ್ದೆ ಸರ್, ಆ ವಿಷಯ ಪ್ರಸ್ತಾಪಿಸೋದು ಚೆನ್ನಾಗಿರುತ್ತೆ. ಅಂದರೆ ಈ ಒಂದು ಸಂದರ್ಭಕ್ಕೆ ನಾನು ಹೇಳ್ತಿದ್ದಲ್ಲ, ಆರ್ಗ್ಯಾನಿಕ್ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಜನಕ್ಕೆ ವಿಶ್ವಾಸ ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಅಂತ. ಅಲ್ಲ, ಈಗ ಮನುಷ್ಯನಿಗೇನೆ ಜ್ಯೋತಿಷ್ಯ ಅಂತ ಕೆಲವರು ನಂಬ್ತಾರೆ. 80% ಜನ ನಂಬ್ತಾರೆ. ನಿಮಗೆ ಬುಧ ದೆಸೆ ಇದ್ದರೆ ನನಗೆ ಗುರು ದೆಸೆ, ನನಗೆ ಶುಕ್ರ ದೆಸೆ, ಈ ದೆಸೆಗಳು ಆ ಟೈಮಲ್ಲಿ. ಆಮೇಲೆ 7.5 ಅಂತಾರೆ. ಸೊ ಆ ಟೈಮಲ್ಲಿ ಅವ್ನಿಗೆ ಕೆಟ್ಟ ಟೈಮು, ಅವ್ನು ಮಾಡಿದ ಕೆಲಸ ಎಲ್ಲ ಏನೂ ಆಗಲ್ಲ. ಅವನು 5 ವರ್ಷಗಳ ಕಾಲ ಅಜ್ಞಾತವಾಸದಲ್ಲೇ ಇರಬೇಕು. ಅವನು ಅಷ್ಟು ಕಷ್ಟ ಆಗ್ಬಿಡುತ್ತೆ ಅವನಿಗೆ, ಏನು ಮಾಡಿದ್ರು ಅವನಿಗೆ ಸಕ್ಸಸ್ ಸಿಗ್ತಿರಲ್ಲ. ಸೊ ಎಲ್ಲದಕ್ಕೂ ಆಗುತ್ತೆ. ಈಗ ನಾವು ಆವಾಗಲೇ ಮಾತಾಡಿದ್ವಿ, ಅಣ್ಣವರು, ಕಲ್ಯಾಣ್ ಕುಮಾರು, ಉದಯ್ ಕುಮಾರು ಎಲ್ಲರೂ ವಿಜೃಂಭಿಸುತ್ತಿದ್ದ ಕಾಲದಲ್ಲಿ ಒಂದು ಪುಟಣ ಕಣಗಾಲ ಒಬ್ಬ 25 ವರ್ಷದ ಹುಡುಗನ ಕರ್ಕೊಂಬರ್ತಾರೆ. ನಾಗರ ಹಾವು ಅಂತ ಒಂದು ಸಿನಿಮಾ ಮಾಡ್ತಾರೆ. ಕಾಲಘಟ್ಟ ಬದಲಾಗುತ್ತೆ. ಅಲ್ಲಿಂದ ಒಬ್ಬ ಆ್ಯಂಗ್ರಿ ಹೆಂಗೆ ಮನೆ ಉಟ್ಕೋತಾನೆ, ಹೊಸ ನಟ ಬರ್ತಾನೆ. ಅಲ್ಲಿಂದ ಮತ್ತೆ ಜನಕ್ಕೆ ಬೇರೆ ಥರದ್ದು. ಅದೇ ಹಂಗೆ ಬರ್ತಾ ಒಂದು ಚೈತ್ರದ ಪ್ರೇಮಾಂಜಲಿ ಅಂತ ಬರುತ್ತೆ, ಅಲ್ಲಿ ರಘುವೀರನ್ ಬರ್ತಾರೆ. ಅಲ್ಲೊಂದು ಕಾಲಘಟ್ಟ ಬದಲಾಗಿ ಅಲ್ಲೊಂದು ಜನಕ್ಕೆ ಇನ್ನೊಂದು ಬೇರೆ ಅಷ್ಟು ನಟರುಗಳ ಪರಿಚಯ ಆಗುತ್ತೆ. ಇನ್ನೊಂದು ಥರ ಸಿನಿಮಾ ನೋಡೋಕ್ಕೆ ಶುರು ಮಾಡ್ತಾರೆ. ಸೊ ಅದಾದಮೇಲೆ ನಮ್ಮ ಗಣೇಶ ಬರ್ತಾನೆ, ಅವನೊಂದು ಮುಂಗಾರು ಮಳೆ, ಅದೊಂದು ಕಾಲಘಟ್ಟ ಬದಲಾಗುತ್ತೆ. ಅಲ್ಲಿಂದ ಬೇರೆ ಜನ್ರೇಷನ್ಗೆ ಮತ್ತಿನ್ನೊಂದು ಈ ಥರ ಸಿನಿಮಾ ಫೆಸ್ಟಿವಲ್ಗಳು ನಡೆದಿದೆ. ಅಂದರೆ ಆ ಟೈಮಲ್ಲಿ ಪ್ರತಿ ವಿಷಯದಲ್ಲೂ ಕಾಲಘಟ್ಟದಲ್ಲಿ ಬದಲಾಗಲೇಬೇಕು. ಈಗ ನಮಗೆ ಚಿತ್ರರಂಗಕ್ಕೆ ಅಷ್ಟೊಂದು ಒಳ್ಳೆಯ ಕಾಲ ಆಗಿಲ್ಲ. ಈಗ ನಮ್ಮ ಅಪ್ಪು ಹೋದಾಗಿಂದ ಸ್ವಲ್ಪ ಜನ ಯಾಕೋ ಜನಗಳೇ ಡಿಪ್ರೆಷನ್ಗೆ ಹೋಗಿದ್ದಾರೆ. ಅಂದರೆ ಸಿನಿಮಾ ಬಗ್ಗೆ ಆಸಕ್ತಿಗಳು ತೋರಿಸ್ತಾ ಇಲ್ಲ ಅವ್ರಿಗೆ. ಅವ್ರಿಗೇನು ನೋವಾಯ್ತೋ ಏನೋ ಗೊತ್ತಿಲ್ಲ. ನಾವೆಲ್ಲ ಅದನ್ನು ನೋಡಿ ನಮಗೂ ಬೇಜಾರು. ಸೊ ಹಿಂಗೆ ಜನ ಸಿನಿಮಾ ನೋಡೋದಕ್ಕೆ ಬರೋದಕ್ಕೆ ಮನಸ್ಸು ಮಾಡ್ತಿಲ್ವಲ್ಲ, ಇವ್ರನ್ನ ಹೇಗಾದರೂ ಮಾಡಿ ಮತ್ತೆ ಥಿಯೇಟ್ರಿಗೆ ಬರೋ ಥರ ಮಾಡಬೇಕು ಅಂತ. ಇಲ್ಲಿ ಏನಾಗೋಯ್ತು ಅಂತಂದರೆ, ಮುಂಚೆ ನಾಟಕ ರಂಗ ಇತ್ತು, ಬರೀ ನಾಟಕ ನೋಡೋಕ್ಕೆ ಜನ ಮುಗಿಬಿದ್ದು ಹೋಗ್ತಾಯಿದ್ರು. ಆಗ ಒಂದು ಸಿನಿಮಾ ಅಂತ ಬಂತು, ನಾಟಕ ರಂಗವನ್ನು ಸಿನಿಮಾ ಕಿತ್ಕೋತು ಅಂತ ಹೇಳ್ತಾಯಿದ್ರು. ಸಿನಿಮಾ ಬಂತಾದಾಗ ಸೀರಿಯಲ್ ಬಂತು, ಸಿನಿಮಾವನ್ನು ಸ್ವಲ್ಪ ಕಮ್ಮಿ ಮಾಡ್ತು, ಸೀರಿಯಲ್ ಬಂದು ಸಿನಿಮಾ ಇಂಟ್ರೆಸ್ಟ್ನ ಸೀರಿಯಲ್ಗಳು ಶುರು ಮಾಡಿ ಕಮ್ಮಿ ಮಾಡ್ತು. ಈಗ ಸೀರಿಯಲ್ಲು ಮತ್ತು ಸಿನಿಮಾಗಳು ಎರಡನ್ನೂ ಕಿತ್ಕೊಂಡಿರೋದು ಈ ಮೊಬೈಲು. ನಿಮಗೆ ನೋಡಿ, ಸಿನಿಮಾದಲ್ಲಿ ಬಂದು 2.5 ಗಂಟೆಗಳ ಕಾಲ ಏನು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಥಿಯೇಟ್ರಲ್ಲಿ ಕೂತ್ಕೊಂಡು, ಅದನ್ನು ಇವತ್ತು ಒಂದು ಕಮೋಡ್ ಮೇಲೆ ಕೂತ್ಕೊಂಡು ಸ್ಪೆಂಡ್ ಮಾಡ್ತಾರೆ. ಅಲ್ಲೇ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಅಂತೆ, ಅಲ್ಲಿ ಯಾರೋ ಕಪಿಗಳ ಥರ ಆಡ್ತಾರೆ, ಅಲ್ಲಿ ಯಾರೋ ಬಂದು ಇನ್ನೇನು ತಮಾಷೆ ಮಾಡ್ತಾರೆ, ಅಥವಾ ಇನ್ನೊಂದು ಏನೋ ಇರುತ್ತೆ. ಎಲ್ಲ ಇದು ಇದೆ ಇಲ್ಲಿ. ನಿಮಗೆ ವಲ್ಗಾರಿಟಿಯಿಂದ ಹಿಡಿದು, ನಿಮಗೆ ಜ್ಯೋತಿಷ್ಯದಿಂದ ಹಿಡಿದು, ಮಹಾಭಾರತ ರಾಮಾಯಣದಿಂದ ಹಿಡಿದು ಎಲ್ಲವೂ ಬರುತ್ತೆ. ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಡ್ತಾನೆ. ಅವನಿಗೆ ಟೈಮೇ ಇಲ್ಲ. ಎಂಟರ್ಟೈನ್ಮೆಂಟ್ ಇಲ್ಲೇ ಸಿಗ್ತಾ ಇದೆಯಲ್ಲ ಅವನಿಗೆ. ಯಾವ್ದು ಬೇಕು, ಯಾವ್ದು ಬೇಡದೇ ಇರೋದು ನೋಡ್ತಾ ಇದ್ದಾನೆ. ಆವಾಗ ಅವನ ಡಿಸಿಷನ್ ಇತ್ತು, ಯಾವುದು ಬೇಕು ಅಂತ ಅವನ ಆಯ್ಕೆ ಮಾಡ್ಕೊಂಡು ಚಿತ್ರಮಂದಿರಕ್ಕೆ ಬರ್ತಿದ್ದ ಅಂಥ ಟೈಮಲ್ಲಿ. ಸೊ ಇದು ಸ್ವಲ್ಪ ಈಗ ಡಿಸ್ಟರ್ಬ್ ಮಾಡಿದೆ ಸಿನಿಮಾ ರಂಗವನ್ನು. ಸೊ ಇದು ಬೋರ್ ಆಗುತ್ತೆ ಒಂದು ಸ್ವಲ್ಪ ದಿನಕ್ಕೆ, ಅಷ್ಟೇ. ಖಂಡಿತವಾಗ್ಲೂ ಬೋರ್ ಆಗುತ್ತೆ. ಅಣ್ಣವರು
ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಸಿನಿಮಾದಲ್ಲಿ ಚಿ ಉದಯಶಂಕರ್ ಅವರು 2 ಲೈನ್ ಬರೆದು ಹಾಡಿದ್ದಾರೆ, ಅಣ್ಣವ್ರು ಹಾಡಿದ್ದಾರೆ, ಅವರು ಬರೆದಿದ್ದಾರೆ. ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲೊಲ್ಲ ಅಂತ. ಸೊ ಹಂಗಾಗಿ ಸಿನಿಮಾಗೆ ಸಾವೇ ಇಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಪ್ರಪಂಚದ ಒಂದು 3/4 ಜನ ಸಿನಿಮಾವನ್ನೇ ಜೀವನಕ್ಕೆ ಅಳವಡಿಸ್ಕೊಂಡು ಜೀವನ ಮಾಡ್ತಿರುವಂಥವ್ರು. ಆ ಸ್ಟೈಲ್ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಹೆಂಡತಿನ ಪ್ರೀತಿ ಮಾಡುವಂತಾಗಿರ್ಬೋದು, ಮಕ್ಕಳನ್ನ ಪ್ರೀತಿ ಮಾಡುವಂತಾಗಿರ್ಬೋದು, ಎಲ್ಲವೂ ಸಿನಿಮಾದಿಂದ ಕಲ್ತಿದ್ದೆ. ಸಿನಿಮಾ ಶೈಲಿಯನ್ನು ಅಳವಡಿಸ್ಕೊಂಡೇ ಜೀವನ ಮಾಡ್ತಿರೋದು ನನ್ನ ಪ್ರಕಾರ. ಅವನು ಯಾಕೆಂದರೆ ಅವನ ಮನೆಗೆ ಅವನೇ ಹೀರೋ ಥರ, ಏನಾಗಿ ಒಳ್ಳೆ ಕೆಲಸ ಮಾಡಲಿ, ಒಂದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ಹೆಂಡ್ತಿನ ಲವ್ ಮಾಡೋದಾಗಲಿ, ಎಲ್ಲವೂ ಒಂದು ಸಿನಿಮಾ ಇನ್ಸ್ಪಿರೇಷನ್ ಆಗ್ತಾ ಹೋಗ್ತಾನೆ. ಸೊ ಇಲ್ಲಿ ಕಾಲಘಟ್ಟ ಸ್ವಲ್ಪ ಈಗ ಸದ್ಯಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ಸರಿ ಹೋಗುತ್ತೆ ಅಂತ ನನ್ನ ಭಾವನೆ. ಆ್ಯಂಡ್ ನಟರುಗಳು ಅದೊಂದು ಹೇಳಬೇಕು ಅಂತ, ಇಲ್ಲಿ ಈಗ ಅಣ್ಣ ರಂಗ ಆಡಿದಂಥ ಅಂತ ದೊಡ್ಡ ದೊಡ್ಡ ತಂಡದಲ್ಲಿ ನಟನೆಯನ್ನು ಕಲಿತು ಪಾವನ ನಮ್ಮ ಇವ್ರ ಹತ್ರ ಗಿರಿ ಹತ್ರ ಕಲ್ತ್ಕೊಂಬಂದು, ಸಿದ್ಧ ಒಂದು ಕಡೆ ಎಲ್ಲ ಟ್ರೈನ್ಡ್ ಆರ್ಟಿಸ್ಟ್ಗಳು, ಗುರು ಹತ್ರ ವಿದ್ಯೆ ಕಲ್ತ್ಕೊಂಬಂದಿರೋರು, ಆ ವಿದ್ಯೆಯನ್ನು ಕಲ್ತ್ಕೊಂಬಂದು ಇಲ್ಲಿ ಸಿನಿಮಾ ಮಾಡೋರು. ಸೊ ಹಂಗಾಗಿ ಇವರೆಲ್ಲ ಕ್ವಾಲಿಟಿ ಆರ್ಟಿಸ್ಟ್ಗಳಂತ ಕಾಣಿಸ್ಬಿಡ್ತಾರೆ ನಿಮಗೆ. ಸುಮ್ಮನೆ ಯಾರೋ ಬಂದು ಸುಮ್ಮನೆ ಸಿನಿಮಾ ಮಾಡಿ ಸುಮ್ಮನೆ ಜನ ಬರಬೇಕು ಅಂದರೆ ಅವನು ನಮ್ಮ ಕನ್ನಡ ಜನ ಹೆಂಗೆ ಅಂತಂದರೆ, ಪರಿಚಯ ಇಲ್ಲ ಅಂತಂದರೆ ವಾಲ್ ಪೋಸ್ಟು ನೋಡಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ನಿಮ್ಮ ಮಕ್ಕಳನ್ನ ನಟನಾಗಿ ಮಾಡ್ತೀರಾ, ಫಸ್ಟು ಒಂದು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಅಥವಾ ದೊಡ್ಡ ದೊಡ್ಡ ಜನ ಸಣ್ಣ ಪುಟ್ಟ ಪತ್ರ ಮಾಡಿಸಿ, ಫಸ್ಟು ಪರಿಚಯ ಮಾಡಿಸಿ ಜನಕ್ಕೆ. ಆಮೇಲೆ ಒಬ್ಬ ಒಳ್ಳೆ ಡೈರೆಕ್ಟರ್ನ ಹಿಡಿದು ನಿಮ್ಮ ಸ್ವಂತ ದುಡ್ಡು ಹಾಕಿ ಅವನಿಗೆ ಹೀರೋ ಮಾಡಿ. ಬಟ್ ಹೀರೋ ಮಾಡ್ತೀವಿ ಅಂತ ಜಿಮ್ಮಿಗೆ ಕಳಿಸೋದು, ಮಚ್ಚಿಡ್ಸೋದು ಅವನ ಕೈಲಿ, ಅದೇ ಪೋಸ್ಟರ್ ಹಾಕ್ಬಿಡೋದು, ಅದೆಲ್ಲ ಮಾಡಲಿ. ಒಂದು ಕರ್ಣೆಯ ಕುಟುಂಬದ ಕಣ್ಣು, ನಾಂದಿ, ಈ ಥರದ್ದು ಸಿನಿಮಾಗಳೆಲ್ಲ ಮಾಡಿ, ಕರ್ಣ, ವಿಷ್ಣು ಸರ್ದು ಈ ಥರ ಸಿನಿಮಾಗಳು ಮಾಡಿ ಅವ್ರ ನಟನ ತೋರಿಸ್ಲಿ, ಅವಾಗ ಒಪ್ಕೊಳ್ಳೋಣ. ಮಾತಾದ್ರೆ ಬಂದ್ಬಿಡೋದು. ಯಾರು ಭಿಕ್ಷುಕ ಕರ್ಕೊಂಬಂದು ಫೈಟ್ ಮಾಡಿಸ್ಬೋದು ಅಲ್ವಾ? ಆ ಒಂದು ಇದು ಟೆಕ್ನಿಕಲಿಟಿ ಬಂದ್ಬಿಟ್ಟಿದೆ ಈಗ. ಅದ್ಯಾಮ ಫಸ್ಟ್ ಅಭಿನಯಿಸ್ಬೇಕಾ, ಶೋಕಿಗೆ ಬರಬೇಡಿ ದಯವಿಟ್ಟು. ಸೊ ಅಲ್ಲಿಂದ ಕೆಲವರಿಂದನೂ ಚಿತ್ರರಂಗ ಹಾಳಾಗೋದು ಅದಕ್ಕೂ ಕಾರಣ ಇದೆ. ಶೋಕಿಗೆ ಬಂದು ಏನೇನೋ ಕಥೆ ಮಾಡಿ, ಏನೇನೋ ಸಿನಿಮಾ ಮಾಡಿ ಯಾಕೆ ಬರ್ತಾರೆ ಜನ? ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಂಥ ಜನಗಳು ಯಾವುದೇ ವಿಚಾರಕ್ಕಾಗಲಿ ನಮ್ಮನೇಲೆ ದುಡ್ಡು ಕೊಟ್ಟು ಮಕ್ಕಳಿಗೆ ಸಿನಿಮಾ ಹೋಗಿ ನೋಡ್ಕೊಂಬನ್ನಿ ಅಣ್ಣವ್ರ ಸಿನಿಮಾನ ಅಂತ ಕಳಿಸ್ತಿದ್ದವರು ನಮ್ಮಲ್ಲಿ. ಆಮೇಲೆ ಅಣ್ಣವ್ರ ಸಿನಿಮಾ ಬಂದರೆ ಸಂಸಾರ ಸಮೇತವಾಗಿ ಚಿತ್ರಮಂದಿರಕ್ಕೆ ಬರ್ತಿದ್ದಂಥ ಕಾಲ. ಇವತ್ತು ಕರ್ಕೊಂಡು ಏನು ಇನ್ಸ್ಪೈರ್ ಆಗಿ ಅಂತ ಹೇಳಬೇಕು ಮಕ್ಕಳಿಗೆ, ಇದನ್ನು ಕಲಿ, ಅವ್ರು ನೋಡಿ ಕಲೀರಿ ಅಂತ. ನಮ್ಮ ರಾಜ್ಕುಮಾರ್ ಅವರು ನನ್ನ ತಂಗಿ ಜೊತೆ ಜಗಳ ಮಾಡಿದ್ರೆ ನಮ್ಮಮ್ಮ ಎಕ್ಸಾಂಪಲ್ ಕೊಡೋರು. ನೋಡು ಆ ಸಿನಿಮಾದಲ್ಲಿ ಅಣ್ಣವರು ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನೋಡು ಈ ಸಿನಿಮಾದಲ್ಲಿ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತಾರೆ. ಆ ಸಿನಿಮಾದಲ್ಲಿ ನೋಡು ಫ್ಯಾಮಿಲಿಗೋಸ್ಕರ ಎಲ್ಲೆಲ್ಲಿ ದುಡಿತಾರೆ, ಹಿಂಗೆ ಎಕ್ಸಾಂಪಲ್ ಕೊಡೋರು ನಮಗೆ ಆವಾಗ. ಸೊ ಹಂಗಾಗಿ ನಮಗೆ ಮನೆಯಲ್ಲಿ ಮತ್ತು ಸ್ಕೂಲಲ್ಲಿ ಕಲ್ತಿದ್ದು 40% ಆದರೆ ಅಣ್ಣವ್ರ ಸಿನಿಮಾದಿಂದ 60% ಕಲ್ತಿದ್ದೀವಿ. ಇವತ್ತಿಗೂ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ದೇವ್ರ ಥರ, ಗುರುಗಳ ಥರ ತುಂಬ ದೊಡ್ಡದಾಗಿ ಕಾಣಿಸ್ತಾರೆ ನಮಗೆ. ಏನೇ ತಪ್ಪು ಕೆಲಸ ಮಾಡಿದ್ರು ಅವ್ರಂಗೆ ಮಾಡಿಲ್ಲ ಅಲ್ವಾ, ನಾವು ಮಾಡೋದು ತಪ್ಪಾಗುತ್ತೆ ಅಂತ ಅನಿಸುತ್ತೆ. ಸೊ ಆ ಭಾವನೆ ಇಟ್ಕೊಂಡು, ಆ ಕಲಿಕೆ ಇಟ್ಕೊಂಡು ಕಲಿತು ಚೆನ್ನಾಗಿ ಬನ್ನಿ ಮಾಡಿ. ಚಿತ್ರರಂಗ ಯಾರು ಸ್ವತ್ತು ಅಲ್ಲ, ನೀವು ಬಂದರೆ ನಿಮ್ಮದೇ ಸ್ವತ್ತು. ಆದರೆ ನೀವು ಜನರನ್ನು ಸೆಳೆಯುವಂಥ, ಅಟ್ರ್ಯಾಕ್ಟ್ ಮಾಡುವಂಥ, ಅವರ ಮನಸ್ಸನ್ನು ಗೆಲ್ಲುವಂಥ ಅಭಿನಯವನ್ನು ಕಲ್ತ್ಕೊಂಬಂದು ಗೆಲ್ಲಿ. ಆವಾಗ ನಮ್ಮ ಚಿತ್ರರಂಗನ ಉಳ್ಕೊಳ್ಳುತ್ತೆ. ಇಲ್ಲಿ ಮಾಡ್ತೀವಿ ಕೆಲಸಗಾರರಿಗೆ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ. ಚಿತ್ರರಂಗ ಬೆಳೆಯುತ್ತೆ, ಚಿತ್ರಮಂದಿರ ಬೆಳೆಯುತ್ತೆ. ಇವತ್ತೆಲ್ಲ ಚಿತ್ರಮಂದಿರ ಹೊಡೆದು ಚೌಲ್ಟ್ರಿ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅಂತ ನೋಡಿದ್ವಲ್ಲ, ಮಾಲ್ ಮಾಡ್ತಿದ್ದಾರೆ ಅಂತೆಲ್ಲ. ಸೊ ಹಂಗೆ ಆಗಬಾರ್ದು. ಯಾಕೆಂದರೆ ಉದ್ಯಮ ಇದು. ಇಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ, ಇದನ್ನೇ ನಂಬಿಕೊಂಡು ಊಟ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಇರುವಂಥ ಇತ್ತೀಚೆಗೆ ಇರುವಂಥ ಕೆಲವೊಂದಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಗಳು ಯಾರ್ಯಾರು ಇದ್ದಾರೋ ಅವ್ರ ಹೆಸರು ನೋಡಿದ್ರೆ ಸಾಕು, ಜನ ಬರ್ತಾರೆ ಥಿಯೇಟ್ರಿಗೆ. ನಮ್ಮ ಹೇಮಂತ್ ಆಗಿರ್ಬೋದು, ಇನ್ನೊಂದು ಸಂತೋಷ್ ಆನಂದ್ ಆಗಿರ್ಬೋದು, ಇನ್ನೊಂದು ಯಾರು ನಮ್ಮ ಜನಾರ್ದನ್ ಆಗಿರ್ಬೋದು, ಇನ್ನೊಂದಷ್ಟು ಜನ. ಅವರಿಗೆ ಈ ಜನರನ್ನು ಸೆಳೆಯುವಂಥ ಶಕ್ತಿ ಇದೆ ಅವರಿಗೆ. ಸೊ ಅವರು ಒಳ್ಳೊಳ್ಳೆ ಕಥೆಗಳನ್ನ ಮಾಡಿ, ನಮ್ಮಿಂದ ಜನ ಬರಲ್ಲ, ನಿಮ್ಮ ಡೈರೆಕ್ಟರ್ಗಳಿಂದ ಬರೋದು. ಒಳ್ಳೊಳ್ಳೆ ಕಥೆಗಳನ್ನ ಮಾಡಿ ನಿಮ್ಮ ಹೆಸರು ನೋಡ್ಕೊಂಡು ಜನ ಬರ್ತಾರೆ. ಪ್ರೆಸೆಂಟ್ ಮಾಡಿ, ತೋರಿಸಿ. ಮತ್ತು ಚಿತ್ರರಂಗ ನಿಮ್ಮ ಸಹಕಾರದಿಂದ ನಾವು ಕೂಡ ಸಹಕಾರ ಮಾಡ್ತೀವಿ ಎತ್ತಣ ಮೇಲೆ. ಯಾಕೆಂದರೆ ಸುವರ್ಣ ಯುಗ ನೋಡಿದಂಥ ಚಿತ್ರರಂಗ ಇದು, ಕನ್ನಡ ಚಿತ್ರರಂಗ. ಇಡೀ ಭಾರತದಲ್ಲಿ
ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಸುವರ್ಣ ಯುಗವನ್ನು ಯಾವ ಚಿತ್ರರಂಗವೂ ಕಂಡಿಲ್ಲ. ಅದನ್ನು ಓಪನ್ ಆಗಿ ಹೇಳ್ಬೋದು. ಏನಣ್ಣ? ಹೌದು, 90 ವರ್ಷ ಆಗ್ತದೆ. ಇನ್ನೊಂದು ವರ್ಷ ಹೋದರೆ 100 ವರ್ಷ, 100 ವರ್ಷ, 100 ವರ್ಷ. ಶತಮಾನ.